ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಇವತ್ತಿನ ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಈ ಸೇವೆಯಿಂದ ಗುರುರಾಯರು ನನ್ನ ಜೀವನದಲ್ಲಿ ನಡೆಸಿದಂತಹ ಪವಾಡದ ಬಗ್ಗೆ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲಿಂದಾಗಿ ನನಗೆ ರಾಯರ ಮೇಲೆ ನನಗೆ ತುಂಬ ನಂಬಿಕೆ ಇತ್ತು. ಹಾಗೆ ನನಗೆ ರಾಯರಿಗೆ ಯಾವ ಸೇವೆ ಸಲ್ಲಿಸಬೇಕು ಅನ್ನೋದು ನನಗೆ ಮೊದಲಿಗೆ ಗೊತ್ತಿರಲಿಲ್ಲ. ನಾ ರಾಯರ ಹತ್ರ ಪ್ರೇಯರ್ ಮಾಡಿದೆ, ರಾಯರೇ ನನಗೆ ಯಾವ ಸೇವೆ ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ, ಪ್ಲೀಸ್ ನನಗೆ ಸಹಾಯ ಮಾಡಿ ಅಂತ ನಾನು ರಾಯರ ಹತ್ರ ಬೇಡ್ಕೊಂಡೆ. ಅದೇ ದಿನ ಹಾಗೆ ಸ್ವಲ್ಪ ದಿನದ ನಂತರ ನಾನು ರಾಯರ ಸನ್ನಿಧಾನಕ್ಕೆ ಹೋದಾಗ ನಂಗೆ ಅಲ್ಲೊಬ್ಬರು ಭೇಟಿಯಾದಾಗ ನಾನು ರಾಯರಿಗೆ ಪ್ರದಕ್ಷಿಣೆ ನಮಸ್ಕಾರ ಹಾಕ್ತಿರುವಾಗ ಅವರು ನನ್ನ ಹತ್ರ ಮಾತಾಡಿ ಫ್ರೆಂಡ್ ಆಗಿ ಅವರು ರಾಯರಿಗೆ ಒಂದು ಸೇವೆ ಮಾಡಿದ್ರಂತೆ. ಆ ಸೇವೆನ ನನಗೆ ತಿಳಿಸ್ಕೊಟ್ರು. ನೀವು ರಾಯರಿಗೆ ನಾಮಲೇಖನ ಬರೀರಿ, ಇದು ತುಂಬ ಶ್ರೇಷ್ಠವಾದದ್ದು, ಇದು ರಾಯರ ನಾಮಸ್ಮರಣೆ ಮಾಡಿದ್ದು ಹಾಗೆ ರಾಯರ ಕೃಪೆಗೆ ಹಾಗೂ ರಾಯರ ಅನುಗ್ರಹ ಪಡೆಯಲು ಒಂದು ಮಹತ್ವವಾದ ಸೇವೆಯಾಗಿದೆ. ಇದನ್ನು ನಾನು ಹೇಗೆ ಮಾಡೋದಂತ ನನಗೆ ಅವ್ರು ತಿಳಿಸ್ಕೊಟ್ರು. ಗುರುರಾಯರು ಅವರ ಬಾಯಲ್ಲಿ ಹೇಳಿಸಿದ್ದಾರೆ ಅಂದರೆ ಇದು ರಾಯರೇ ನುಡಿದಂಥ ಮಾತಾಗಿದೆ ಅಂತ ಹೇಳಿ ನಾನು ನಂಬಿಕೆಯಿಂದ ನಾನು ರಾಯರ ಒಂದು ನಾಮಲೇಖನನ ಬರೆದೆ. ಒಂದು ಸಂಕಲ್ಪ ಮಾಡಿಕೊಂಡೆ. ಗುರುವಾರದಿಂದ ನಾನು ಸ್ಟಾರ್ಟ್ ಮಾಡಿದೆ ರಾಯರಿಗೆ ಸಂಕಲ್ಪ ಮಾಡಿಕೊಂಡು. ಇಲ್ಲೊಂದು ವಿಷಯನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಗುರುರಾಯರು ನಾನು ಮಾಡಿದಲ್ಲ, ಅವರೇ ನನ್ನ ಹತ್ರ ಸೇವೆ ಮಾಡಿಸ್ಕೊಂಡ್ರು. ಅದರಲ್ಲಿ ನಾನು ತುಂಬ ಪುಣ್ಯವಂತ. ಯಾಕಂದರೆ ನಂಗೆ ರಾಯರಿಗೆ ಯಾವ ಸೇವೆ ಮಾಡಬೇಕು ಅನ್ನೋದು ಒಂದು ಇದು ಗೊತ್ತಿರಲಿಲ್ಲ. ಯಾವ ಥರ ಮಾಡಬೇಕು, ಯಾವ ಥರ ಅವ್ರನ್ನ ಪೂಜೆ ಸಲ್ಲಿಸಿದರೆ, ಯಾವ ರೀತಿ ಸೇವೆ ಮಾಡಿದ್ರೆ ಅವರು ಅನುಗ್ರಹ ನಂಗೆ ಸಿಗುತ್ತೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ನಾನು ರಾಯರೇ ನಂಗೆ ಒಂದು ದಾರಿ ತೋರಿಸಿದಾರಲ್ಲ, ಸರಿ ಹಾಗಾದರೆ ಗುರುರಾಯರೇ ನನಗೆ ಸೇವೆ ಮಾಡೋಕ್ಕೆ ಒಂದು ದಾರಿ ತೋರಿಸಿದ್ರಲ್ಲ ಅಂತ ಹೇಳಿ ನಾನು ಗುರುರಾಯರ ಒಂದು ನಾಮಸ್ಮರಣೆ ಅಂದರೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ 1,00,000 ಬಾರಿ ಬರೆದೆ. ಇದನ್ನು ನಾನು ಬರೆಯೋಕ್ಕೆ 7 ರಿಂದ 8 ತಿಂಗಳ ಕಾಲ ಆಯ್ತು ನನಗೆ. ಅಂದರೆ ನಾನು ಕೆಲಸ ಮಾಡಿಕೊಂಡು ಬರೆಯೋದ್ರಿಂದ ನನಗೆ ತುಂಬ ಸಮಯ ಆಯಿತು. ಕೆಲವರಿಗೆ ಅದು ಬೇಗ ಆಗುತ್ತೆ. ಹಾಗಾಗಿ ನನಗೆ 7 ರಿಂದ 8 ತಿಂಗಳುಗಳ ಕಾಲ ಆಯಿತು. ಆದರೆ ನಾನು ಇದನ್ನು ರಾಯರ ಮೇಲೆ ನಂಬಿಕೆ ಇಟ್ಟು ನಾನು ಈ ಸೇವೆನ ನಾನು ಮಾಡಿದೆ. ಈ ಸೇವೆ ಮಾಡಬೇಕಾದ್ರೆ ನಾನು 2 ಸಂಕಲ್ಪನ ಮಾಡ್ಕೊಂಡಿದ್ದೆ. ಒಂದು, ನನಗೆ ಯಾವುದಾದ್ರೂ ಒಂದು ಉದ್ಯೋಗನ ಕೊಡಿಸಿ ರಾಯರೇ ಅಂತ ಹೇಳಿ ರಾಯರಿಗೆ ನಾನು ಈ ಸೇವೆನ ಮಾಡಿದೆ. ಆದರೆ ಈ ಸೇವೆ ಏನೋ ಮುಗೀತು, ಆದರೆ ಈ ಸೇವೆಯ ಫಲನೇ ನನಗೆ ಸಿಕ್ಕಲಿಲ್ಲ. ನಾನು ತುಂಬ ಬೇಜಾರಾದೆ. ರಾಯರೇ, ನಾನು ಇಷ್ಟು ದಿನಗಳಿಂದ ನಿಮಗೆ ಬರೆದಿದ್ದೀನಿ, ನನಗೆ 8 ತಿಂಗಳುಗಳ ಕಾಲ ನಾನು ನಿಮ್ಮ ನಾಮಸ್ಮರಣೆನ ಮಾಡಿದ್ದೀನಿ, ಯಾಕೆ ನನಗೆ ಈ ಥರದ್ದೊಂದು ಸೇವೆಯಿಂದ ನನಗೆ ಫಲನೇ ನೀಡಿಲ್ಲ ಅಂತ ನಾನು ಸುಮ್ಮನೆ ಇದ್ದೆ. ನನಗೂ ತುಂಬ ಬೇಜಾರಾಯಿತು. ಸರಿ, ನಾನೇನೋ ಒಂದು ನನ್ನ ಗುರುಗಳಿಗೆ ನಾನು ಸೇವೆ ಮಾಡಿದ್ದೀನಲ್ಲ, ನಂಗೆ ಅವ್ರ ಮೇಲೆ ನಂಬಿಕೆ ಇದೆ, ಅವ್ರು ಯಾವತ್ತಾದರೂ ನಂಗೆ ದಾರಿ ತೋರಿಸ್ತಾರೆ ಅಂತ ನಾನು ಸುಮ್ಮನಾದೆ. ಹಾಗೆ ರಾಯರ ಪೂಜೆಯಲ್ಲಿ ನಾನು ರಾಯರ ಪೂಜೆ ಮಾಡ್ತಾ ರಾಯರಿಗೆ ನನ್ನ ಪುಟ್ಟ ಸೇವೆನ ನಾನು ಸಲ್ಲಿಸ್ತಾ ಹೋದೆ. ಆದರೆ ಒಂದಿನ ನನಗೆ ಗೊತ್ತಿಲ್ಲದಂಗೆ ರಾಯರು ನಾನು ಮಾಡಿರುವಂಥ ಸೇವೆಗೆ 1 ವರ್ಷ ಆದ ನಂತರ ನನಗೆ ಆ ಸೇವೆಯ ಫಲವನ್ನು ನೀಡಿದ್ರು. ಅಂದರೆ ನಾನು ಯಾವ ಉದ್ದೇಶದಿಂದ ರಾಯರಿಗೆ ಸೇವೆ ಮಾಡಿದ್ದೆ, ಒಂದು ಉದ್ಯೋಗ ಬೇಕು ಅಂತ ಹೇಳಿದ್ದೆ, ನನಗೊಂದು ಒಳ್ಳೆಯ ಉದ್ಯೋಗನ ನೀಡಿದ್ರು. ಹಾಗೆ ನೆಮ್ಮದಿ ಅನ್ನೋದು ನನಗೆ ಸಿಗ್ತಾ ಹೋಗ್ತು. ನಂಗೆ ಆವಾಗ ಗೊತ್ತಾಯಿತು ರಾಯರು ನಂಗೆ ತಡ ಮಾಡಿದ್ದಾರೆ ಅಂದರೆ ನನಗೆ ಒಳ್ಳೆಯ ರೀತಿಯಲ್ಲೇ ನೀಡಿದ್ದಾರೆ. ಹಾಗೆ ಒಳ್ಳೆಯ ಸಮಯಕ್ಕೆ, ಈ ಸಮಯಕ್ಕೆ ನಾನು ನೀಡಬೇಕು ಅನ್ನೋದೊಂದು ನೀಡಿದ್ರು. ಹಾಗಾಗಿ ನನಗೆ ಇದರಿಂದ ನಾನು ಏನು ಕಲಿತೆ ಅಂದರೆ, ನಾವು ರಾಯರಿಗೆ ಮಾಡಿದಂಥ ಸೇವೆ ಯಾವತ್ತೂ ವ್ಯರ್ಥ ಆಗಲ್ಲ. ಹಾಗೆ ನಾವು ರಾಯರಿಗೆ ಸಲ್ಲಿಸಿದಂಥ ಯಾವುದೇ ಒಂದು ಪೂಜೆ ಆಗಿರ್ಬೋದು, ಯಾವುದೇ ಒಂದು ವ್ರತ ಮಾಡಿರ್ಬೋದು, ಎಲ್ಲವೂ ರಾಯರಿಗೆ ಸಲ್ಲಿರುತ್ತೆ. ರಾಯರು ನಮಗೆ ಸಮಯ ಬಂದಾಗ ಅದ್ರ ಫಲನ ನೀಡ್ತಾರೆ. ಇದರಿಂದ ನಾವು ಏನು ಕಲಿಬೇಕಂದ್ರೆ ತಾಳ್ಮೆಯಿಂದ ಕಾಯಬೇಕು. ಯಾವತ್ತೂ ಅಷ್ಟೇ, ನಾವು ರಾಯರ ಸೇವೆ ಮಾಡಿದ ತಕ್ಷಣ ನಮಗೆ ಫಲ ಸಿಕ್ಕಿಲ್ಲ ಅಂತ ಹೇಳ್ಕೊಂಡು ನಾವು ರಾಯರನ್ನ ಪೂಜೆ ಮಾಡೋದನ್ನ ನಿಲ್ಲಿಸ್ಬಾರ್ದು. ನಾವು ಕಂಟಿನ್ಯೂ ಆಗಿ ನಮ್ಮ ಪಾಡಿ ನಾವು ರಾಯರ ಸೇವೆ ಮಾಡ್ತಾ ಹೋಗಬೇಕು. ಫಲನ ನಾವು ರಾಯರಿಗೆ ಬಿಡಬೇಕು. ಆವಾಗ ನೋಡಿ ರಾಯರು ನಮಗೆ ನಾವೇನು ಅಂದ್ಕೊಂಡಿರ್ತೀವಿ ಅದಕ್ಕಿಂತ ಒಳ್ಳೆ ಫಲನೇ ನೀಡ್ತಾರೆ. ಇದು ನನ್ನ ಜೀವನದಲ್ಲಿ ಒಂದು ನಡೆದಂಥ ಪವಾಡ. ಹಾಗೆ ಈ ನಾಮಲೇಖನ ಹಾಗೂ ಈ ನಾಮಸ್ಮರಣೆ ಬರೆಯೋದ್ರಿಂದ ನಮಗೆ ರಾಯರ ಅನುಗ್ರಹ ಬೇಗ ಆಗುತ್ತೆ. ನಾವು ಏನು ಅಂದ್ಕೊಂಡಿರ್ತೀವಿ, ನಾನು ಹೇಳಿದ್ನಲ್ಲ, ತಾಳ್ಮೆ ಇದ್ದಕ್ಕಾದರೆ ಎಲ್ಲವೂ ನಮಗೆ ರಾಯರು ಸರಿಯಾದ ಸಮಯಕ್ಕೆ ನೀಡ್ತಾರೆ ಅನ್ನೋದು. ಹಾಗೆ ರಾಯರ ಮೇಲೆ ನಂಬಿಕೆ ಇರಬೇಕು. ಅದು ನನಗಿತ್ತು. ಏನೋ ಒಂದು ನಾನು ಮಾಡಿದ್ದೀನಲ್ಲ, ರಾಯರು ನಮಗೆ ಯಾವುದಾದ್ರೂ ಒಂದು ದಾರಿ ತೋರಿಸ್ತಾರೆ ಅನ್ನೋ ಒಂದು ನಂಬಿಕೆ ಇತ್ತು. ಇವತ್ತು ಸಹ ನಾನು ರಾಯರ ಮೇಲೆ ಇಟ್ಟಂಥ ನಂಬಿಕೆನ ನಾನು ಕಳ್ಕೊಂಡಿಲ್ಲ. ಅವರು ಇವತ್ತು ನಂಗೆ ನೀಡಿಲ್ಲ ಅಂದರೆ ಏನೋ ಒಂದು ಕೆಟ್ಟ ಸಮಯ ಇರಬೇಕು. ಹಾಗಾಗಿ ನಂಗೆ ಅವ್ರು ನೀಡಿಲ್ಲ. ಯಾವತ್ತೂ ನಮಗೆ ಒಳ್ಳೆಯದನ್ನೇ ಬಯಸೋ ರಾಯರು ನಮಗೆ ತಡ ಮಾಡ್ತಿದ್ದಾರೆ ಅಂದರೆ ನಮಗೆ ಶ್ರೇಷ್ಠವಾದದ್ದನ್ನೇ ನೀಡೋಕ್ಕೆ ಅವರು
ನಮಗೆ ಒಂದು ಒಳ್ಳೆಯ ಸಮಯ ಮಾಡಿಕೊಂಡು ನಮಗೆ ನಾವು ಮಾಡಿರುವಂಥ ಸೇವೆಗೆ ಅವರು ನಮಗೆ ಫಲನ ನೀಡ್ತಾರೆ. ನೀವು ಸಹ ರಾಯರ ಮೇಲೆ ನಂಬಿಕೆ ಹಾಗೂ ಶ್ರದ್ಧೆ ಹಾಗೂ ಭಕ್ತಿಯಿಂದ ನೀವು ರಾಯರ ಸ್ಮರಣೆ ಹಾಗೂ ರಾಯರ ಸೇವೆ ಮಾಡೋದ್ರಿಂದ ನಮ್ಮದು ಏನೇ ಒಂದು ಕಷ್ಟ ಇರಲಿ, ಏನೇ ಒಂದು ದುಃಖ ಇರಲಿ, ಎಲ್ಲವೂ ರಾಯರ ಪಾದಕ್ಕೆ ನೀವು ಹಾಕಿದಾಗ ರಾಯರು ನಿಮ್ಮ ಕಷ್ಟಕ್ಕೆ ಒಂದಲ್ಲ ಒಂದು ದಿನ ದಾರಿನ ತೋರಿಸ್ತಾರೆ. ಆದರೆ ನಮ್ಮಲ್ಲಿ ತಾಳ್ಮೆಯಿಂದ ನಾವು ರಾಯರ ಮೇಲೆ ನಂಬಿಕೆ ಇಟ್ಟು ನಾವು ಕಾಯಬೇಕು. ಆಗ ಮಾತ್ರ ನಮಗೆ ರಾಯರ ಅನುಗ್ರಹ ಆಗುತ್ತೆ. ಹಾಗಾಗಿ ನಾನು ನನ್ನ ವ್ಯೂವರ್ಸಿಗೆ ಏನು ಹೇಳ್ತೀನಂದರೆ, ನೀವು ರಾಯರ ನಾಮಲೇಖನ ಸೇವೆನ ಮಾಡಿ. ನೀವೆಷ್ಟು ಲಕ್ಷ ಬರಿತೀರಿ ಹಾಗೂ ಎಷ್ಟು ಸಾವಿರ ಬರಿತೀರಿ ಅನ್ನೋದು ನೀವೇ ಒಂದು ಸಂಕಲ್ಪ ಮಾಡಿಕೊಂಡು, ನಾನು ಇಷ್ಟು ದಿನದಲ್ಲಿ ರಾಯರೇ ನನಗೆ ಈ ಥರದೊಂದು ಕಷ್ಟ ಇದೆ, ನನಗೆ ಈ ಥರ ನಿಮಗೆ ಸೇವೆ ಮಾಡ್ತೀನಿ, ನೀವು ನನಗೆ ಅನುಗ್ರಹ ಮಾಡಿ ಅಂತ ನೀವು ಖಂಡಿತವಾಗ್ಲೂ ಒಂದು ಒಳ್ಳೆ ಮನಸ್ಸಿಂದ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ನೀವು ರಾಯರ ಬಳಿ ಬೇಡ್ಕೊಳ್ಳಿ. ಆವಾಗ ನಿಮ್ಗೆ ರಾಯರು ಖಂಡಿತವಾಗ್ಲೂ ಸಹಾಯ ಮಾಡ್ತಾರೆ. ನೀವು ರಾಯರ ಮೇಲೆ ನಂಬಿಕೆನೇ ಯಾವತ್ತೂ ಕಳ್ಕೊಬಾರ್ದು. ಇದು ಸ್ವಂತ ನನ್ನ ಅನುಭವ. ನಾನು ಬರೆದಂಥ ನಾಮಲೇಖನದ ಕ್ಲಿಪ್ಸ್ನ ನಾನು ಲಾಸ್ಟಿಗೆ ಹಾಕಿರ್ತೀನಿ, ನೀವು ನೋಡಿ. ನಾವು ಹೇಗೆ ನಾಮಲೇಖನ ಬರೀಬೇಕು ಅನ್ನೋದನ್ನ ನಾನು ನೆಕ್ಸ್ಟು ಒಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ. ಯಾವ ರೀತಿ ನಾಮಲೇಖನ ಬರೀಬೇಕು ಅನ್ನೋದನ್ನ ತಿಳಿಸ್ತೀನಿ. ಹಾಗೆ ಇದು ನನ್ನ ಜೀವನದಲ್ಲಿ ರಾಯರು ನಡೆಸಿದಂತಹ ಮೊದಲನೇ ಪವಾಡವಾಗಿದೆ. ಹಾಗೆ ಒಮ್ಮೆ ಈ ನಾಮಲೇಖನನ ನೀವು ಬರೆದು ನೋಡಿ. ನಿಮ್ಮ ಜೀವನದಲ್ಲಿ ಆಗುವಂತಹ ಒಂದು ಅನುಭವನ ನೀವೇ ನನ್ನೊಂದಿಗೆ ಶೇರ್ ಮಾಡ್ಕೊತೀರ. ಹಾಗೆ ನಾನು ಸಹ ಈ ನಾಮಲೇಖನನ ಬರೆದು ನನಗೆ ಆದಂಥ ಪವಾಡನ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ಒಂದು ಮಿನಿಟ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ. ನಾನು ಇನ್ನೊಂದು ವಿಷಯದೊಂದಿಗೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.